ನಮಸ್ಕಾರ ಕಣಿಗರೆ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಸಿನಿ ಲೋಕದ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲೂ ದೊಡ್ಡ ಹೆಜ್ಜೆ ಇಟ್ಟಿರುವ ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಬಗ್ಗೆ ಒಂದು ವಿಶೇಷ ಸುದ್ದಿ ಇಲ್ಲಿದೆ. ಪ್ಯಾನ್ ಇಂಡಿಯಾ ನಟ ಅಲ್ಲು ಅರ್ಜುನ್ ಈಗ ಹೊಸ ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ಹೈದರಾಬಾದ್ ನಗರದಲ್ಲಿ ಅವರು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಪ್ರೀಮಿಯರ್ ಮಲ್ಟಿಪ್ಲೆಕ್ಸ್ ನಿರ್ಮಿಸಿದ್ದಾರೆ. ಅಲ್ಲು ಕುಟುಂಬ ಹಲವು ದಶಕಗಳಿಂದ ತೆಲುಗು ಚಿತ್ರರಂಗದಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ತೆಲುಗು ಚಿತ್ರರಂಗದ ಯಶಸ್ವಿ ನಿರ್ಮಾಪಕ ಮತ್ತು ವಿತರಕರಾಗಿ ಪ್ರಸಿದ್ಧರು. ನಿರ್ಮಾಣ ಸಂಸ್ಥೆ, OTT ಪ್ಲಾಟ್ಫಾರ್ಮ್ ಮತ್ತು ಸ್ಟುಡಿಯೋ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಅಲ್ಲು ಕುಟುಂಬ ಈಗಾಗಲೇ ಹೂಡಿಕೆ ಮಾಡಿಕೊಂಡಿದೆ. ಈಗ ಅದಕ್ಕೆ ಮತ್ತೊಂದು ಹೊಸ ಸೇರ್ಪಡೆಯಾಗಿ ಮಲ್ಟಿಪ್ಲೆಕ್ಸ್ ವ್ಯವಹಾರ ಕೂಡ ಸೇರಿದೆ. ಈ ಮಲ್ಟಿಪ್ಲೆಕ್ಸ್ ಉದ್ಘಾಟನಾ ಸಮಾರಂಭವನ್ನು ಮಾರ್ಚ್ 12ರಂದು ಆಯೋಜಿಸಲಾಗಿದೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸ್ವತಃ ಈ ಮಲ್ಟಿಪ್ಲೆಕ್ಸ್ ಅನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಮಲ್ಟಿಪ್ಲೆಕ್ಸ್ಗೆ ಮಾರ್ಕ್ಯೂ ಮಲ್ಟಿಪ್ಲೆಕ್ಸ್ ಎಂದು ಹೆಸರಿಡಲಾಗಿದೆ. ಅತ್ಯುತ್ತಮ ಸಿನಿಮಾ ವೀಕ್ಷಣೆಯ ಅನುಭವ ನೀಡುವಂತೆ ಇದನ್ನು ನಿರ್ಮಿಸಲಾಗಿದೆ. ಮಲ್ಟಿಪ್ಲೆಕ್ಸ್ನಲ್ಲಿ ಒಟ್ಟು 4 ಸ್ಕ್ರೀನ್ಗಳು ಇರಲಿವೆ. ಅವುಗಳಲ್ಲಿ 3 ಸಾಮಾನ್ಯ ಸ್ಕ್ರೀನ್ಗಳಾಗಿದ್ದು, ಒಂದು ವಿಶೇಷ ಡಾಲ್ಬಿ ಸಿನಿಮಾ ಸ್ಕ್ರೀನ್ ಆಗಲಿದೆ. ಈ ಡಾಲ್ಬಿ ಸ್ಕ್ರೀನಿಂಗ್ನಲ್ಲಿ ಹಲವು ವಿಶೇಷ ತಂತ್ರಜ್ಞಾನಗಳಿವೆ. ಅದರಲ್ಲೂ ಡ್ಯುಯಲ್ 4K ಲೇಸರ್ ಪ್ರೊಜೆಕ್ಷನ್, ಡಾಲ್ಬಿ ವಿಷನ್, ಡಾಲ್ಬಿ 3D, ಡಾಲ್ಬಿ ಅಟ್ಮೋಸ್ ಸರೌಂಡ್ ಸೌಂಡ್ ವ್ಯವಸ್ಥೆಗಳು ಸೇರಿವೆ. ಇದರಿಂದ ಪ್ರೇಕ್ಷಕರಿಗೆ ಅತ್ಯುತ್ತಮ ಸ್ಪಷ್ಟವಾದ ಚಿತ್ರ ಮತ್ತು ಶಕ್ತಿಶಾಲಿ ಧ್ವನಿ ಅನುಭವ ಸಿಗಲಿದೆ. ಮಲ್ಟಿಪ್ಲೆಕ್ಸ್ ಒಳಾಂಗಣ ವಿನ್ಯಾಸವು ಬಹಳ ವಿಶೇಷವಾಗಿದ್ದು, ಮುಖ್ಯವಾಗಿ ಕಪ್ಪು ಬಣ್ಣದ ಆಧುನಿಕ ವಿನ್ಯಾಸ ಬಳಸಲಾಗಿದೆ. ಉತ್ತಮ ಗುಣಮಟ್ಟದ ಪರದೆಗಳು ಮತ್ತು ಧ್ವನಿ ವ್ಯವಸ್ಥೆಗಳು ಇಲ್ಲಿ ಅಳವಡಿಸಲಾಗಿದೆ. ಹೈದರಾಬಾದ್ನಲ್ಲಿ ಈಗಾಗಲೇ ನಟ ಮಹೇಶ್ ಬಾಬು ಅವರ ಒಡೆತನದ AMB ಸಿನಿಮಾಸ್ ಹಾಗೂ ನಟ ವಿಜಯ್ ದೇವರಕೊಂಡ ಅವರ AVD ಸಿನಿಮಾಸ್ ಮಲ್ಟಿಪ್ಲೆಕ್ಸ್ಗಳು ಇದ್ದಿವೆ. ಇದೀಗ ಅಲ್ಲು ಅರ್ಜುನ್ ಕೂಡ ಮಲ್ಟಿಪ್ಲೆಕ್ಸ್ ಉದ್ಯಮಕ್ಕೆ ಪ್ರವೇಶಿಸಿರುವುದು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಇನ್ನಷ್ಟು ಹೆಚ್ಚಾಗಲಿದೆ. ಮಾರ್ಚ್ 12ರಂದು ಉದ್ಘಾಟನೆಯಾದ ನಂತರ ಕೆಲವು ಸಿನಿಮಾಗಳನ್ನು ಪರೀಕ್ಷಾರ್ಥ ಪ್ರದರ್ಶನವಾಗಿ ಪ್ರದರ್ಶಿಸಲಾಗುತ್ತದೆ. ಅದರಲ್ಲೂ ಹಾಲಿವುಡ್ F1 ಸಿನಿಮಾವೂ ಸೇರಿದೆ ಎಂದು ತಿಳಿದು ಬಂದಿದೆ. ಅದಾದ ಬಳಿಕ ಮಾರ್ಚ್ 19ರಂದು ಯುಗಾದಿ ಹಬ್ಬದಂದು ಈ ಮಲ್ಟಿಪ್ಲೆಕ್ಸ್ ಸಾರ್ವಜನಿಕರಿಗೆ ಅಧಿಕೃತವಾಗಿ ತೆರೆಯಲಿದೆ. ಇಲ್ಲಿ ಟಿಕೆಟ್ ದರಗಳು ಸುಮಾರು 295 ರೂಪಾಯಿಗಳಿಂದ 500 ರೂಪಾಯಿಗಳವರೆಗೆ ಇರಲಿವೆ ಎಂದು ಮಾಹಿತಿ ಸಿಕ್ಕಿದೆ. ಅಲ್ಲು ಅರ್ಜುನ್ ಈಗಾಗಲೇ ಹಲವು ಉದ್ಯಮಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಅವರ ಬಫೆಲೋ ವಿಂಗ್ಸ್ ಎಂಬ ಐಷಾರಾಮಿ ಸ್ಪೋರ್ಟ್ಸ್ ರೆಸ್ಟೋರೆಂಟ್ ಕೂಡ ಇದೆ. ಜೊತೆಗೆ ನಿರ್ಮಾಣ ಸಂಸ್ಥೆ, ಸ್ಟುಡಿಯೋ, OTT ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿಯೂ ಅವರು ಹೂಡಿಕೆ ಮಾಡಿದ್ದಾರೆ. ಈಗ ಮಲ್ಟಿಪ್ಲೆಕ್ಸ್ ವ್ಯವಹಾರಕ್ಕೂ ಪ್ರವೇಶಿಸುವ ಮೂಲಕ ಅಲ್ಲು ಅರ್ಜುನ್ ತಮ್ಮ ಉದ್ಯಮ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸುತ್ತಿದ್ದಾರೆ. ಇನ್ನಷ್ಟು ಸಿನಿ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.